ಸರ್, ಈಗ ಒಬ್ಬ ಈ ಒಂದು ನಾಗರಿಕ ಸಮಾಜಕ್ಕೆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆಯಲ್ಲ, ತುಂಬಾ ಘಾಸಿ ಉಂಟು ಮಾಡಿದೆ ಸರ್. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಾನು ಈಗಾಗಲೇ ಹೇಳಿದೆ, ಅಕ್ಷಮ್ಯ ಅಪರಾಧ ಅದು. ಯಾವುದೇ ಕಾರಣಕ್ಕೂ ಕೂಡ ಯಾರು ಅಪರಾಧ ಮಾಡಿದ್ರು ತಪ್ಪೇ ಸರ್. ಯಾಕಂದ್ರೆ ನಾನು ಮಾಧ್ಯಮಗಳ ಮುಖಾಂತರ ಕೇಳ್ಕೊತಿದ್ದೆ, ಮತ್ತೆ ನಂದೇ ಆದಂಥ ಒಂದು ಸ್ನೇಹಿತರ ಬಳಗದಿಂದ ಕೆಲವೊಂದಷ್ಟು ಮಾಹಿತಿಗಳು ಬಂತು. ಏನು ಅಂದರೆ, ಈ ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡಲಿಲ್ಲ ಅಂತೇಳಿ, ಮತ್ತೆ ಮೆಗ್ಗರರು ಮತ್ತೊಂದು ಇನ್ನೊಂದು ತರಿಸೋದು. ಮತ್ತೆ ನಾನು ಅನ್ಕೊಳ್ಳೋದೇನಂದ್ರೆ, ಇದನ್ನು ಸಾಯಿಸಬೇಕು ಅಂತಾನೆ ಕರ್ಕೊಂಬಂದ್ರು ಏನೋ ಅಂತ ಗೊತ್ತಿಲ್ಲ ಸರ್. ಯಾಕಂದ್ರೆ ನೋಡಿ, ನಾವು ಇವತ್ತಿಗೂ, ಯಾಕಂದ್ರೆ ನನ್ನ 12 ವರ್ಷ ಆಯ್ತು ನಮ್ಮ ತಂದೆ ತೀರ್ಕೊಂಡು. ನಮ್ಮ ತಂದೆ ಎಲ್ಲ ನಮಗೆ ದಾರಿ ತೋರಿಸಿದ್ರು ಕೂಡ ಕಷ್ಟ ಆಯ್ತು ಸರ್ ನನ್ನ ಕೈಯಲ್ಲಿ ಜೀವನ ನಡೆಸೋಕೆ. ಎಲ್ಲ ಇತ್ತು, ದುಡ್ಡಿತ್ತು, ಎಲ್ಲ ಇತ್ತು, ಆದ್ರೆ ನಮ್ಗೆ ಯಾವ ದಾರಿ ಹುಡುಕ್ಬೇಕು ಅಂತ ಗೊತ್ತಾಗಿಲ್ಲ. ವ್ಯಾಪಾರ ಇತ್ತು, ಎಲ್ಲ ಇತ್ತು. ಅಂದ್ರೆ ಹುಟ್ಟೋಂಥ ಮಗುಗೆ ನಿಮ್ಮ ಅಪ್ಪ ಹಿಂಗ್ ಸತ್ತ ಅಂತಂದ್ರೆ ಎಷ್ಟು ನೋವಿರುತ್ತದೆ. ಆ ಮಗು ಸಾಯೋವರೆಗೂ, ಇವಾಗ ಆಕೆಯದು ಸ್ಟೇಟ್ಮೆಂಟ್ ನಾನು ನೋಡ್ಕೊಂಡು ಬಂದೆ ಸರ್. ಎಷ್ಟು ಮುಗ್ದೆ ಆಕೆ ಅಂದ್ರೆ, ಆಕೆಗೆ ಮಾತಾಡೋಕ್ಕೂ ಬರ್ತಾ ಇಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ ಮುಗ್ಧ ಜನ ಸರ್. ಇವಾಗ ಆತನಿಗೆ ಹಿಂಗಾಗತ್ತೆ ಅಂತ ಗೊತ್ತಿದ್ರೆ ಹೋಗ್ಲಿ, ಆತ ಏನ್ ಮಾಡ್ತಾ ಇದ್ನ? ಆತನಿಗೇನು ಕಾಸು ಸಿಗುತ್ತೆ ಅಂತ ಮಾಡದ್ನ? ಒಂದು ಪ್ರೀತಿ ಅಭಿಮಾನಕ್ಕೆ ಮಾಡದ್ನಪ್ಪ ಸರ್. ಬೆದರಿಕೆ ಹಾಕೋ ಅವಶ್ಯಕತೆನೂ ಇಲ್ಲ ಸರ್. ನನ್ನ ಹತ್ರ ಇವಾಗ ನಿಮ್ಗೆ ಬೇಕಾದಷ್ಟು ಜನ ನಿಮ್ ಕೆಟ್ಟ ಮಾತಲ್ಲಿ ಬೈತಾ ಇಲ್ವಾ ಅವ್ರ ಫ್ಯಾನ್ಸ್ಗಳು? ನೀವು ಬೆದರಿಕೆ ಹಾಕ್ತೀರಾ, ಕರ್ಕೊಂಬಂದು ಹೊಡಿತೀರಾ, ಕೊಲೆ ಮಾಡ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ, ಅಷ್ಟೇ. ಯಾಕೆ ಇಗ್ನೋರ್ ಮಾಡ್ತೀರಾ? ನಿಮಗೆ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಕೆಲಸ ಇದೆ, ನಿಮ್ಗೆ ಅಷ್ಟು ಪುರ್ಸೋತಿಲ್ಲ ಅನ್ನೋದಕ್ಕೆ ನೀವು ಇಗ್ನೋರ್ ಮಾಡ್ತೀರಾ. ನನಗೂ ಪುರ್ಸೋತಿಲ್ಲ ಅನ್ನೋದಕ್ಕೆ ಇಗ್ನೋರ್ ಮಾಡ್ತೀನಿ. ಇವಾಗ ಅದೇ ಜಾಗದಲ್ಲಿ ಕಮೆಂಟ್ಗಳು ಹಾಕೋರು ಮತ್ತೊಬ್ರು ಇನ್ನೊಬ್ರು ಮಾಡಲಿ, ಸಮಸ್ಯೆ ಇಲ್ಲ. ಬಟ್ ನಾನು ಹೇಳೋದೇನಂದ್ರೆ, ಏನ್ ನಡೆದಿದೆ ಮತ್ತೊಂದು ಇನ್ನೊಂದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕಾಗ್ತದೆ. ನಾನು ಯಾರೋ ಆರೋಪಿ ಬಗ್ಗೆ ಮಾತಾಡ್ತಾ ಇಲ್ಲ. ನಡೆದಿರೋವಂಥದ್ದು ಯಾರೇ ಮಾಡೋರು ತಪ್ಪೆ. ಆಮೇಲೆ ಮುಖ್ಯವಾಗಿ ನೋಡಿ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡು ನಾನು ಎದೆ ಬಗ್ಗೆ ತೋರಿಸ್ಬಿಡ್ತೀನಿ. ಇವತ್ತು ಯಾರು ಆಂಜನೇಯ ಇಲ್ಲ ಸರ್. ಶ್ರೀರಾಮನ್ ತೋರಿಸುವಂತ ಭಕ್ತಿ ಆ ಕಾಲನೂ ಇವತ್ತಲ್ಲ. ನಾನು ಹೇಳೋದೇನಂದ್ರೆ, ನೀನು ಬದುಕು, ನಾನು ಬದುಕ್ತೀನಪ್ಪ. ನೀನು ಚೆನ್ನಾಗಿರೋ, ನಾನು ಚೆನ್ನಾಗಿ ಆಯ್ತು. ನೀನ್ ಏನೇ ತೊಂದರೆ ಕೊಡು, ಎಷ್ಟು ದಿನ ತೊಂದರೆ ಕೊಡ್ತೀಯ? ನಾಯಿಗಳು ಬಗಳ್ತವೆ, ಎಷ್ಟೊತ್ತೊಂದು ಬಗಳ್ತವೆ, ಗಂಟು ಒಣಗೋವರೆಗೂ ಬಗಳ್ತವೆ, ಆಮೇಲೆ ಸೈಲೆಂಟ್ ಹೋಗೋಗಿ ಮೂಲೆಯಲ್ಲಿ ಮಲಗಿರ್ತವೆ. ನನ್ಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದ್ರೆ, ಒಳ್ಳೆಯವರ ಇರ್ಬೋದು, ದೇವ್ರಂತ ಮನುಷ್ಯ ನಾಯಂತ ಬುದ್ಧಿ ಅಂತಾರೆ. ಸೊ ಹಂಗೆ ಯಾವಾಗ ಬಿಟ್ಟಾಕಿ ಸರ್. ಇವಾಗ ನೋಡಿ, ತಪ್ಪು ಮಾಡಿರೋರು ಯಾವತ್ತು ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಅನುಭವಿಸ್ಲೇಬೇಕಾಗ್ತದೆ. ಆಮೇಲೆ ನನಗೆ ತೊಂದರೆ ಆಯ್ತಲ್ಲ, ನಾನು ಅವತ್ತು ಮಾತಾಡಿದ್ನಲ್ಲ, ಅವತ್ತು ಎಷ್ಟೋ ಇಂಡಸ್ಟ್ರಿಯವರು, ನಾನು ಮೊನ್ನೆ ನೋಡ್ತಾ ಇದ್ದೆ, ಒಬ್ರು ನ್ಯೂಸ್ ಚಾನಲ್ನ ಒಬ್ರು ಪ್ರತಿಷ್ಠಿತ ವ್ಯಕ್ತಿ ಒಬ್ರು ಹೇಳ್ತಾ ಇದ್ರು, ನೋಡಿ ನನಗೆ ಎಲ್ಲರೂ ಕರೆ ಮಾಡ್ತಾರೆ, ಸರ್ ಸಖತ್ತಾಗಿ ಮಾತಾಡ್ರಿ, ಹಿಂಗೆ ಮಾತಾಡಿದ್ರಿ. ಆಯ್ತು ಸ್ವಾಮಿ, ನಾನು ಗಂಡ್ಸಾದ್ರೆ ನೀವೇನು, ನೀವು ಮಾತಾಡ್ಬೋದಲ್ಲ ಅಂತ. ನಾನು ಅದನ್ನೇ ಅವತ್ತು ಕೇಳಿದ್ದು. ನನಗೆ ತೊಂದರೆ ಆಯ್ತಯ, ನನಗೆ ಬೆಂಬಲವಾಗಿ ನಿಲ್ಬೇಡ್ರ, ನಿಮ್ಗೆ ಸಮಸ್ಯೆ ಆಗಿದೆ, ನೀವು ಮಾತಾಡ್ರಯ, ಧ್ವನಿ ಹತ್ರ. ನನ್ನ ಸೆಟ್ಟಲ್ಲಿ ಏನೋ ಒಂದು 2-3 ಸಲ ಯಾರಿಗೂ ಹಿಡ್ಕೊಂಡೆಲ್ಲ ಹೊಡೆದ್ರು. ಹೇಳಿದೆ, ಸರ್ ಬೇಡ, ಬಿಟ್ಟಾಕಿ. ಇವಾಗ ನಾಳೆ ದಿವಸ ಅವ್ನು ಸಿನಿಮಾ ಮಾಡಲ್ಲ ಅಂತ ಬಂದ್ರೆ ನನ್ನ ಪರಿಸ್ಥಿತಿ ಏನ್ ಸರ್? ನೀವು ತಗೊಳ್ತೀರಾ, ಅವ್ನು ತಗೋತಾನೆ. ನನ್ನ ಪರಿಸ್ಥಿತಿ ಏನು? ನಾ ಅರ್ಧಂಬರ್ಧಕ್ಕೆ ನಿಂತ್ರೆ ಇವತ್ತು ಪ್ರೊಡ್ಯೂಸರ್ ಕತೆ ಏನಾಗಿದೆ ಸರ್? ಮೊನ್ನೆ ಅರ್ಧಕ್ಕೆ ನಿಲ್ತಲ್ಲ ಸಿನಿಮಾ, ಪ್ರೊಡ್ಯೂಸರ್ ಕತೆ ಏನು? ಎಲ್ಲರೂ ಈತನ ಬಗ್ಗೆ ಮಾತಾಡ್ತಾ ಇರಲ್ಲ, ಪ್ರೊಡ್ಯೂಸರ್ ಬಗ್ಗೆ ಯಾರು ಮಾತಾಡೋರು? ಆತನ ಮನೆಯಿಂದ ದುಡ್ಡು ತನ್ನೋ ಸಾಲ ಮಾಡೋದ್ನೋ ಗೊತ್ತಿಲ್ಲ ಸರ್. ಆತನ ನಂಬ್ಕೊಂಡು ಎಲ್ಲರೂ ಒಂದಷ್ಟು ಜನ, ಒಂದು 300-400 ಜನ ಕೆಲಸ ಮಾಡಿದ್ರಲ್ಲ, ಅವ್ರ ಪರಿಸ್ಥಿತಿ ಏನು? ಅದಕ್ಕೆ ನಾನು ಹೇಳೋದು ಸರ್, ಯಾವತ್ತೂ ಅಷ್ಟೇ, ನಾವು ತಗೊಳ್ಳೋ ಒಂದು ನಿರ್ಧಾರದ ಮೇಲೆ ನಮ್ಮ ಕುಟುಂಬನ ಬೀದಿಯಲ್ಲಿ ನಿಲ್ಲಿಸಬೇಕು, ಫುಟ್ಪಾತಲ್ಲಿ ನಿಲ್ಲಿಸಬೇಕು, ಅರಮನೆಯಲ್ಲೇ ವಾಸ ಮಾಡಿಸ್ಬೇಕು ಅನ್ನೋದಿರ್ತದೆ. ನಾನು ತಗೊಳ್ಳೋ ನಿರ್ಧಾರ ಸರಿ ಇಲ್ಲ ಅಂದ್ರೆ ಅರಮನೆಯಲ್ಲಿರೋ ಕುಟುಂಬ ಬೀದಿಗೂ ಬರ್ತದೆ.